ಹೆಲೋ ಎವ್ರಿವನ್, ಆರ್ಎನ್ ಏಮ್ಸ್ ನರ್ಸಿಂಗ್ ಹಬ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ವೇಟ್ ಮಾಡ್ತಿದ್ದ ನಾರ್ಸೆಟ್ 10 ಎಕ್ಸಾಮ್ ನೋಟಿಫಿಕೇಷನ್ ಫೈನಲಿ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಕ್ಯಾನ್ ಬಿ ಡನ್ ಥ್ರೂ ಏಮ್ಸ್ ವೆಬ್ಸೈಟ್ ಫ್ರಮ್ 24 to 26 to 16/3/26 ಅಪ್ ಟು 5 PM. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡೋದಾದರೆ BSc ನರ್ಸಿಂಗ್ ಅಥವಾ ಪೋಸ್ಟ್ BSc ನರ್ಸಿಂಗ್ ಆಗಿರಬೇಕು. ಇವ್ರಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. ನಿಮ್ಮದು KNC ಕೌನ್ಸಿಲ್ ಆಗಿತ್ತು ಅಂತಂದರೆ ಡೈರೆಕ್ಟ್ ಅಪ್ಲೈ ಮಾಡ್ಬೋದು, ಫ್ರೆಷರ್ಸ್ ಇದ್ದರೂ ಕೂಡ. ಮತ್ತು GNM ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಮಿಡ್ವೈಫರಿ ಅವರು ಇದ್ದರೆ ಅವ್ರಿಗೇನಂತ ಅಂದರೆ 2 ಇಯರ್ ಎಕ್ಸ್ಪೀರಿಯೆನ್ಸ್ ಬೇಕು. ಅದು ಮಿನಿಮಮ್ 50 ಬೆಡ್ಡೆಡ್ ಆಸ್ಪತ್ರೆ ಆಗಿರಬೇಕು. 2 ಇಯರ್ ಎಕ್ಸ್ಪೀರಿಯೆನ್ಸಲ್ಲಿ ಏನಂತಂದರೆ ರಿಜಿಸ್ಟ್ರೇಷನ್ ಡೇಟ್ ಆದಾಗಲಿಂದ ಹಿಡಿದು 2 ಇಯರ್ ಎಕ್ಸ್ಪೀರಿಯೆನ್ಸು. ನೀವು ಯಾವಾಗ ಕೋರ್ಸ್ ಮುಗ್ದಿರುತ್ತೆ ಆಮೇಲೆ ನೀವು ಜಾಯ್ನ್ ಆಗಿರ್ತೀರಿ, ಆ ಡೇಟಿಂದಲ್ಲ, ನಿಮ್ದು ಯಾವಾಗ ರಿಜಿಸ್ಟ್ರೇಷನ್ ಆಗಿರ್ತದೆ ಆ ರಿಜಿಸ್ಟ್ರೇಷನ್ ಡೇಟಿಂದ ಹಿಡಿದು 2 ಇಯರ್ ಕಂಪ್ಲೀಟಾಗಿ 50 ಬೆಡ್ಡೆಡ್ ಆಸ್ಪತ್ರೆಯಲ್ಲಿ ನೀವು ವರ್ಕ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ನಾವಿಲ್ಲಿ ನೋಡ್ಬೋದು, ಆನ್ಲೈನ್ CBT ಫಾರ್ ಸ್ಟೇಜ್ 1 ನಾರ್ಸೆಟ್ ಪ್ರಿಲಿಮಿನರಿ ಬಂದು 11 April 2026 ಸ್ಯಾಟರ್ಡೇ ಇದೆ. ಹಾಗೆ ಸ್ಟೇಜ್ 2 ಬಂದು 30 April 2026 ಥರ್ಸ್ಡೇ ಇದೆ. ಪ್ಲೀಸ್ ವಿಸಿಟ್ ಏಮ್ಸ್ ವೆಬ್ಸೈಟ್. ನಾವಿದು ಅಪ್ಲಿಕೇಶನ್ ಹಾಕಲಿಕ್ಕೆ ಏಮ್ಸ್ ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಬೇಕು. ನೆಕ್ಸ್ಟ್ ಬಂದು ಏಜ್ ಲಿಮಿಟ್ ಬಂದು 18 to 13 ಇಯರ್ಸು. ಅದೇ ನಾವು ಏಜ್ ರಿಲ್ಯಾಕ್ಸೇಷನ್ನ ನೋಡೋದಾದರೆ SC ST ಅವ್ರಿಗೆ 5 ಇಯರ್ ರಿಲ್ಯಾಕ್ಸೇಷನ್ ಇದೆ, OBC ಅವ್ರಿಗೆ 3 ಇಯರ್ ಇದೆ. ಅಂದರೆ SC ST ಅವರು ಟಿಲ್ 35 ಇಯರ್ ಗಂಟ ಬರೀಬೋದು, OBC ಅವರು 33 ಗಂಟ ಬರೀಬೋದು. ಹಾಗೆ PWB ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇತ್ತು ಅಂತಂದರೆ ಅವ್ರಿಗೆ 10 ಇಯರ್ ಏಜ್ ರಿಲ್ಯಾಕ್ಸೇಷನ್ ಇದೆ, ಅಂದರೆ 40 ಇಯರ್ ತನಕ ಬರೀಬೋದು. ಹಾಗೆ PWB SC ST ಅವರು ಇತ್ತು ಅಂತಂದರೆ 15 ಇಯರ್, ಅಂದರೆ 30 + 15 ಇಯರ್ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ 3000 ಇದೆ, SC ST ಹಾಗೂ EWS ಕ್ಯಾಂಡಿಡೇಟ್ಸ್ಗೆ 2400 ಇದೆ. ಮತ್ತು ಯಾರಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇತ್ತು ಅಂತಂದರೆ ಅವ್ರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀಸ್ನ ನಾವು ಥ್ರೂ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಥ್ರೂ ಟ್ರಾನ್ಸಾಕ್ಷನ್ ಮಾಡ್ಬೋದು. ಅಪ್ಲಿಕೇಶನ್ ಫೀಸ್ SC ST ಕ್ಯಾಂಡಿಡೇಟ್ಸ್ ನೀವೇನು ಪೇ ಮಾಡಿರ್ತೀರ, ನೀವು ಒನ್ಸ್ ಪ್ರಿಲಿಮಿನರಿ ಅಥವಾ ಮೇನ್ಸ್ ಎಕ್ಸಾಮ್ ಅಟೆಂಪ್ಟ್ ಮಾಡ್ತು ಅಂತಂದರೆ ನಿಮ್ಮ ಫೀಸು ನಿಮ್ಮ ಅಕೌಂಟ್ಗೆ ರಿಟರ್ನ್ ಆಗುತ್ತೆ. ಅಂತಂದರೆ ನೀವು ಅಟ್ಲೀಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಆದರೂ ನೀವು ಅಟೆಂಪ್ಟ್ ಮಾಡಬೇಕು. ಇದರಲ್ಲಿ ನಾವು ಸೆಲೆಕ್ಟ್ ಆಗಬೇಕಂತೇನಿಲ್ಲ, ನೀವು ಜಸ್ಟ್ ಎಕ್ಸಾಮ್ ಅಟೆಂಪ್ಟ್ ಮಾಡ್ತು ಅಂತಂದರೆ ನಿಮ್ಮ ಅಮೌಂಟ್ ಏನಿದೆ ಅದು ರಿಫಂಡ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು 16/3/26 5 PM. ಈ ಡೇಟ್ ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟು ಅಪ್ಲಿಕೇಶನ್ನ ಯಾವ ಥರ ಫಿಲ್ ಮಾಡಬೇಕು, ಏನು ಡಾಕ್ಯುಮೆಂಟ್ ಬೇಕು ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.